ಕೆಂಪ ಮುಗಿತಾ ಕ್ಲಾಸು? ಕ್ಯಾಂಟೀನ್ ಆಗಿರೋದ್ ಬಿಟ್ಟು ನೀ ಇಲ್ಲೇನ್ ಮಾಡ್ತಿದ್ಯಾ? ಊಟದ ಬ್ರೇಕ್ ಆದ್ಮೇಲೆ ರಚನೆ ಕ್ಲಾಸಿಗೆ ಬಂದಿಲ್ಲ ಅಲೂರ? ಹ್ಞೂ, ಎಲ್ಲಿದ್ಲು ರಚನಾ? ಪಾಪ ಶಾನೆ ನೊಂದ್ಕೊಂಡಿದ್ಲು. ಕ್ಲಾಸು, ಲೈಬ್ರರಿ ಎಲ್ಲ ಕಡೆನೂ ರಿಷಿ ಅಣ್ಣ ಅನೇಕ ನಿಶ್ಚಿತಾರ್ಥದ ಬಗ್ಗೆನೇ ಮಾತು ಅಂತ ಪಾಪ. ಛೇ, ಏಟೇ ಸಮಾಧಾನ ಮಾಡಿದ್ರೂ ಸಮಾಧಾನನೇ ಆಯ್ತಿಲ್ಲ. ಅವಳ ಚಿಂತೆಗೆ ಇನ್ನ ನೋವು ಕೊಡಕ್ಕೆ ಆ ಬಡ್ಡೆ ಇದೆ ತೇಜಸ್ ಅವನಲ್ಲ, ಅವನು ಬೇರೆ. ಅವನೇನ್ ಮಾಡ್ದ? ರಚನೆ ಹಿಂದೆನೆ ಬಿದ್ದೇನೆ ಮೂದೇವಿ. ನನಗೆ ಕೋಪ ಬಂದ್ಬಿಡ್ತು. ಅದಕ್ಕೆ ರಚನೆನ ಕಾರ್ ತನಕ ಬಿಟ್ಟು ಬರಮ್ಮ ಅಂತ ಹೋಗಿದ್ದೆ. ಚಂಡಾಳ, ಅವನಿಗೆ ಏಟ್ ಹೋಗಿದ್ರು ಒಡ್ಸ್ಕೊಂಡ್ರು ಬುದ್ಧಿನೇ ಬರಕಿಲ್ಲ. ಏನೋ ಮೊಂಡ ಧೈರ್ಯ ಕಣೆ ಅವನಿಗೆ. ಶಾನೆ ದಿಮಾಕಲ್ಲಿ ಮಾತಾಡ್ತಿದ್ದ, ಅದೇನೋ ಸಾಧಿಸ್ತವ ನಂಗೆ. ಅದು ಯಾರು ಧೈರ್ಯ ಕೊಡ್ತಾರೋ ನನಗಂತೂ ಗೊತ್ತಾಯ್ತಿಲ್ಲ. ಅಲ್ವಾ ಕಮ್ಲಿ, ಇಲ್ಲಿ ಯಾಕೋ ಏನೋ ಸರಿಗಿಲ್ಲ ಅಂತ ನಿನ್ಗನ್ಸಕ್ಕಿಲ್ವಾ ಹೇಳು? ರಿಷಿ ಅಣ್ಣಂತೂ ಒಂಚೂರು ಖುಷಿಯಾಗಿಲ್ಲ. ಅವ್ರ ಮನೆಯವ್ರಿಗೂ ಒಪ್ಪಿಗೆರಂಗೆ ಕಾಣ್ತಿಲ್ಲ. ಇನ್ಯಾವ ಖುಷಿಗೆ ಸುಡುಗಾಡು ನಿಶ್ಚಿತಾರ್ಥ ಮಾಡ್ತಾರೋ ನಂಗಂತೂ ಗೊತ್ತಾಯ್ತಿಲ್ಲ. ಇದಕ್ಕೆ ನಾವೇನ ಮಾಡಲೇಬೇಕು. ಏನಂತೀಯ ಕಮ್ಲಿ? ಬೇಡದಿರೋ ಕೆಲ್ಸಕ್ಕೆ ಕೈ ಹಾಕಿದ್ರೆ ಸುಡೋದು ನಮ್ಮ ಕೈಯೇ ಕೆಂಪ. ದೊಡ್ಡವ್ರ ಮನೆ ಸವಾಸ ನಮಗೆ ಬೇಡ. ನಾವೇನಕ್ಕೆ ಬಂದಿದ್ದೀವೋ ಅದನ್ನ ಮಾಡ್ಕೊಂಡಿರುಮ್ಮ. ಬಾನಿಂಗಿ ನೋಡ್ದ ಕೆಂಪ, ನಮ್ ಕಮ್ಲಿ ತುಟಿ ಒಂದ್ ಮಾತು ಹೇಳಿದ್ರೆ ಕಣ್ಣು ಇನ್ನೊಂದ್ ಮಾತೇ ಹೇಳ್ತೈತೆ. ಅವಳ ಮಾತು ಹೊರಟಾಗಿರ್ಬೋದು, ಆದ್ರೆ ಮನ್ಸಾಗೆ ಏಟೊಂದು ಕಾಳಜಿ ಮಡಿಕೊಂಡವಳೆ. ನಾ ಬರ್ತೀನಿ. ಅಮ್ಮ, ಇನ್ನು ನನ್ನಿಂದ ಕೇಳದೆ ಇರಕ್ಕಾಗಲ್ಲ. ಪ್ಲೀಸ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ರಚನಾ, ಇಲ್ಲಮ್ಮ, ಈ ಸಲ ನಿಮ್ಮ ಮಾತಿಗೆ ಹೆದರ್ಕೊಂಡು ನಾನು ಹೋಗಲ್ಲ. ನೀವು ಹೊಡಿರಿ, ಬೈದು ಮನೆಯಿಂದ ಆಚೆ ಹಾಕಿ ಪರವಾಗಿಲ್ಲ. ಬಟ್ ಅಣ್ಣ ಏನಬ್ಬ ಮಾಡಿದ್ದಾನೆ? ಅವನಿಗೆ ಯಾಕೆ ಶಿಕ್ಷೆ? ಸ್ಟಾಪ್ ಇಟ್ ರಚನಾ. ಅಮ್ಮ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಣ್ಣಂಗೆ ಅನಿಕಾ ಅಂದ್ರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಅವನವಳನ್ನ ಇಷ್ಟಪಡ್ತಿಲ್ಲ ಅನ್ನೋ ವಿಷಯ ಅನಿಕನ್ನು ಸೇರಿಸಿ ಎಲ್ರಿಗೂ ಗೊತ್ತು. ಆದ್ರೂ ನೀವು ಫೋರ್ಸ್ ಮಾಡಿದ್ರಿ ಅನ್ನೋ ಒಂದೇ ಕಾರಣಕ್ಕೆ ಅಣ್ಣ ಒಪ್ಕೊಂಡಿದ್ದಾನೆ. ಅಮ್ಮ ಪ್ಲೀಸ್, ಯಾಕೆ ದಿಢೀರ್ ಅಂತ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದೀರಾ ನೀವು? ಅಮ್ಮ, ಇಷ್ಟು ದಿವಸ ನಾನು ಅಣ್ಣ ನೀವು ಹೇಳಿದ ಮಾತನ್ನ ಕೇಳಿದೀವಿ. ಆದ್ರೆ ಈ ಸರಿ ಆಗಲ್ಲ. ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅಣ್ಣನ ಒಪ್ಸಿದೀರಾ ನೀವು. ಶಟ್ ಅಪ್ ರಚನಾ. ಲಿಮಿಟ್ ಮೀರಿ ಮಾತಾಡ್ಬೇಡ. ಇಷ್ಟೆಲ್ಲ ಕೂಗಾಡ್ತಿದ್ಯಲ್ಲ, ಅಷ್ಟಕ್ಕೂ ಇದೆಲ್ಲ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಯವ್ವ, ನಿಮ್ಮ ಕುಟುಂಬದ ಇಸಿದಾಗೆ ನಾನು ತಲೆ ಹಾಕ್ತಾ ಇವ್ನಿ ಅಂತ ಅಂದ್ಕೋಬೇಡ. ಆದರೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಎತ್ತವಳು ಏನೇ ಮಾಡಿದ್ರೂ ತನ್ನ ಕೂಸು ಒಳ್ಳೇದಕ್ಕೆ ಮಾಡಿರ್ತಾಳೆ. ಋಷಿಗಿಷ್ಟ ಇಲ್ದಿರೋದನ್ನ ನಿಮ್ಮವ್ವ ಮಾಡಿಸ್ತಾ ಇರ್ಬೋದು. ಆದರೆ ಮನಸ್ಸಲ್ಲಿ ಏನೈತೆ ಅಂತ ಅವಳಿಗೆ ಮಾತ್ರ ಗೊತ್ತಿರ್ತದೆ ತಾಯಿ. ಅಲ್ಲ, ಅಣ್ಣಂಗೆ ಅದೇನೇ ಇರ್ಬೋದು ಕಣವ, ಅವಳಿಗೆ ನೋವಾಗಂಗೆ ನೀನು ಮಾತಾಡಬೇಡ. ಹೊಸಿ ಟೈಮ್ ಕೊಡು, ಹೋಗು. ಅಲ್ಲ, ಈ ಸಂಭು ಎಲ್ಲೋದ ಅಂತ ಓದ್ಕೊಳಕ್ಕೂ ಬರ್ನಿಲ್ಲ, ಊಟಕ್ಕೂ ಬರ್ನಿಲ್ಲ. ಒಂದ್ ವೇಳೆ ಸ್ಕಾಲರ್ಶಿಪ್ ಹಣ ಎಲ್ಲ ತಕೊಂಡು ಪಾರ್ಟಿ ಮಾಡಕ್ ಹೊಂಟದ್ನಾ? ನಿಂಗೆ
ಸುಮ್ಕೆ ಕಮ್ಲಿ, ಪಾಪ ನಮ್ ಸಂಭವ ಬಗ್ಗೆ ನಂಗ್ ಗೊತ್ತಿಲ್ವಾ? ಅದೇ ಅಲ್ವಾ, ನಾನು ಬಿಟ್ಬಿಟ್ಟು ಹೆಂಗೋಯ್ತು ನಾವು ಪಾರ್ಟಿ ಮಾಡಕ್ಕೆ. ಅಣ್ಣ ತಂಗಿ ಹರಟೆ ಸಾಕು, ಹೊಸಿ ಓದ್ಕೊಳಕ್ ಬಿಡ್ತೀರಾ? ನಿಂಗಿ ನನ್ ಪುಸ್ತಕ ನೋಡ್ದಾ? ನಾವ್ ಓದ್ಕತೀವ್ನಿ, ಡೋಂಟ್ ಡಿಸ್ಟರ್ಬ್. ಲೇ ನಿಂಗಿ, ಇಲ್ಲಿ ನೋಡಿಲ್ಲಿ, ರಾಮನಾರಾಯಣ್ ಸರ್ ರೆಫರೆನ್ಸ್ಗೆ ಒಂದ್ ಬುಕ್ ಹೇಳಿದಲ್ಲ, ಅದನ್ ತಕೊಂಡಿದ್ದೆ. ಆದ್ರೆ ಇಲ್ಲಿ ಕಾಣ್ತಾನೆ ಇಲ್ಲ. ಅದ್ರ ಬದಲು ಇಲ್ಲಿ ಯಾವ್ದೋ ಇಂಗ್ಲಿಷ್ ಪುಸ್ತಕ ಐತೆ. ಅಯ್ಯೋ ನಿಂಗಿ, ನನ್ ಬಾಟ್ನಿ ಪುಸ್ತಕ ರಿಷಿ ಸರ್ ತವ ಐತೆ. ಇದು ಅವ್ರ ಪುಸ್ತಕ. ನಾಳೆ ನಾನು ಅದನ್ನ ಓದ್ಕೊಂಡ್ಲೇಬೇಕು. ಈಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಹೋಗ್ ತಕ್ಕಂಬತ್ತಾ ಇರೋದಯ್ಯ, ನಡೀರಿ. ಸೂಪರು. ಏ ಇಲ್ಲ ಇಲ್ಲ, ಇವಾಗ ಗುಗಿಸ್ಕೊಂಬಂದ್ರೆ ಸಾಲ್ದ? ತಾರಾ ಮೇಡಮ್ ಏನಾರು ನಮ್ಮನ್ನ ನೋಡಿದ್ರೆ ಅಟ್ಟಯ್ಯ ಬ್ಯಾಡ ಬ್ಯಾಡ. ಹಿಂಗೆಲ್ಲದಕ್ಕೂ ಬೇಡ ಬೇಡ ಅಂದ್ರೆ ಹೆಂಗ್ ಕಣವೆ? ಬೆಳಿಗ್ಗೆ ರಿಷಿಯಣ್ಣ ನಿಶ್ಚಿತಾರ್ಥ ವಿಷಯಕ್ಕೂ ನಾವೇನಾರ ಮಾಡಮ್ಮ ಅಂದ್ರೆ ಬೇಡ ಅಂದೆ. ಈಗ ಪುಸ್ತಕ ತರಕ್ ಹೋಗೋದ್ ಬೇಡ ಅಂತೀಯ. ಸುಮ್ಕೆ ಹೋಗಮ್ಮ, ನಡಿ. ಇಲ್ಲ ಕೆಂಪ, ನಾನ್ ಬರಕಿಲ್ಲ. ಕಮಲಿ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ರಿಷಿಯಣ್ಣ ನಿನ್ನ ಭೇಟಿ ಮಾಡಿದ್ರೆ ಅವ್ರ ಮನ್ಸು ಬದಲಾಯ್ತದೆ. ಯಾವುದೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿರ್ಬೇಕು. ಬೇಬಿ, ಅರೆ ನೀನ್ ಯಾಕೆ ಇಲ್ಲಿ ಬಂದು ನಿಂತಿದ್ಯಾ? ಈ ಅಮ್ಮಮ್ಮನ ಹತ್ರನೂ ಮಾತಾಡ್ದೆ, ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಏನು? ಬಾ ಬೇಬಿ, ಒಳಗೆ ಹೋಗೋಣ. ಹಾಂ, ನನಗೆ ಗೊತ್ತಾಯ್ತು ನಮ್ಮ ಬೇಬಿ ಇಲ್ಲಿಗೆ ಯಾಕೆ ಬಂದು ನಿಂತಿದ್ದಾಳೆ ಅಂತ. ಮದುವೆ ಆದಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಈಗಲಿಂದನೇ ಅವಳಿಗೆ ಟೆನ್ಷನ್ ಆಗ್ತಿದೆ, ರೈಟ್? ಬುಲ್ಶಿಟ್. ನಾನು ಹೀಗಿರೋ ಟೆನ್ಷನಲ್ಲಿ ಸುಮ್ಮನೆ ಇನ್ನೂ ಟೆನ್ಷನ್ ಮಾಡಬೇಡಿ ಮಾಮ್. ಯಾಕೆ ಬೇಬಿ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲ, ಎಲ್ಲ ನೀನ್ ಅನ್ಕೊಂಡ ಹಾಗೆ ಆಗ್ತಿದ್ಯಲ್ಲ ಬೇಬಿ. ಇನ್ಫ್ಯಾಕ್ಟ್ ನೀನ್ ಅನ್ಕೊಂಡಿದ್ದಕ್ಕಿನ್ನು ಇನ್ನೂ ಚೆನ್ನಾಗಿ ಬೇಗ ಆಗ್ತಿದ್ಯಲ್ಲ. ಅಂದ್ಮೇಲೆ ಯಾಕೆ ಕೋಪ ಮಾಡ್ಕೊಂಡು ನಿಂತಿದ್ಯಾ? ಬೇಬಿ, ಇಂಥ ಅದೃಷ್ಟ ಎಷ್ಟು ಜನ ಹುಡುಗಿಯರಿಗೆ ಸಿಗೋದಕ್ಕೆ ಸಾಧ್ಯ ಹೇಳು? ತಾವಿಷ್ಟಪಟ್ಟ ಡ್ರೀಮ್ ಗಾಯ್ ಜೊತೆ ಮದುವೆ ಆಗೋದು. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಮದುವೆ ಆಗತ್ತೆ. ಆಮೇಲೆ ನೀನು ಬರೀ ಅನಿಕಾ ಅಲ್ಲ, ಅನಿಕಾ ನಂದ, ಆಲ್ಮೋಸ್ಟ್ ಈಕ್ವಲ್ ಟು ದ ಗ್ರೇಟ್ ತಾರಾ ನಂದ. ಆಮೇಲೆ ನಿನ್ನನ್ನ ಯಾರು ತಡೆಯೋದಕ್ಕಾಗಲ್ಲ. ನೀನು ಆಡಿದ್ದೆ ಆಟ. ಹೇಗೆ? ಅಮ್ಮಮ್ಮ, ನೀವು ಹೇಳ್ದಾಗೆ ನಾನು ಅನ್ಕೊಂಡಿದ್ದು ಎಲ್ಲ ಆಗ್ತಿದೆ, ಆದರೆ ಒಂದೇ ಒಂದನ್ನ ಬಿಟ್ಟು. ರಿಷಿಗ್ ಇನ್ನೂ ನಾನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅಮ್ಮಮ್ಮ. ಈಸ್ ಜಸ್ಟ್ ಟೋಟಲಿ ಅವಾಯ್ಡಿಂಗ್ ಮೀ. ನನ್ನ ಕಾಲ್ ಕಸದ ಥರ ನೋಡ್ತಿದ್ದಾನೆ. ಛೆ, ಹಾಗೆಲ್ಲ ಮಾತಾಡಬೇಡ ಬೇಬಿ. ನಾನೇನ್ ಸುಳ್ಳು ಹೇಳ್ತಿಲ್ಲ ಮಾಮ್. ಇವತ್ತು ರಿಷಿ ಆ ಕೆಸ್ರಿನ್ ಕಮಲಿ ಮುಂದೆ ಏನ್ ಮಾಡ್ದ ಅಂತ ಗೊತ್ತಾ? ನನ್ನ ಆಸೆಯಿಂದ ಅವನಿಗೋಸ್ಕರ ಔಟ್ಫಿಟ್ ಸೆಲೆಕ್ಷನ್ಗೆ ಅಂತ ಹೋದ್ರೆ ನನ್ನನ್ನ ಮತ್ತೆ ಆ ಡಿಸೈನರ್ನ ಬಾಯ್ಗೆ ಬಂದಾಗ ಬೈದು ಅವಮಾನ ಮಾಡ್ದ. ವಾಟ್ ಕೆನ್ ಐ ಡೂ ಅಮ್ಮಮ್ಮ? ನಾವಿಷ್ಟೆಲ್ಲ ಮಾಡಿ ನನ್ನ ಪ್ರೀತಿ ನನಗೆ ಸಿಗ್ಲಿಲ್ಲ ಅಂದ್ರೆ? ಹಾಗೆಲ್ಲ ನೀನೇನು ಯೋಚನೆ ಮಾಡಬೇಡ ಬೇಬಿ. ಆ ರೀತಿ ಆಗೋದಕ್ಕೆಲ್ಲ ನಾನ್ ಬಿಟ್ಬಿಡ್ತೀನ? ನಾನು ಯಾರು ಹೇಳು? ಗ್ರೇಟ್ ಕಾಮಿನಿ ದೇವಿ. ಡೋಂಟ್ ವರಿ ಮುದ್ದು, ನಾನಿದ್ದೀನಿ, ಎಲ್ಲ ನೋಡ್ಕೋತೀನಿ. ನಂಗ್ಯಾಕೋ ಈಗ್ಲೂ ವಾಪಸ್ ಹೋಗ್ಬಿಡಮ್ಮ ಅನ್ಸ್ತೈತೆ. ಇಲ್ಲಿ ಗಂಟೆ ಬಂದು ಹಂಗೆ ಹೊಂಟೋದ್ಯಾ? ಅದೇ ಸಾರ್ ಹೋಗಿ ಪುಸ್ತಕ ತರ್ತೀನಿ ಅಂತ ಹೇಳೋರಲ್ಲ, ಇರ್ಕಮ್ಲಿ. ಆಸ್ತಿ, ಅಂತಸ್ತು, ಕುಟುಂಬ ಅಂತ ನಾವು ಎಷ್ಟೇ ಮಾತಾಡ್ಕೊಂಡ್ರು ಪರಿಸ್ಥಿತಿಗೆ ಎಲ್ಲರೂ ಕೈದಿಗಳೇ.
ಇಷ್ಟೊತ್ತಲ್ಲಿ ನೀವ್ಯಾಕೆ ಬರಕ್ ಹೋಗಿದ್ರಿ? ನಾನೇ ಬಂದು ಕೊಡ್ತಿದ್ದೆ. ಸರ್ ತಗೊಳ್ಳಿ ಸರ್ ನಿಮ್ಮ ಪುಸ್ತಕ. ಥ್ಯಾಂಕ್ಸ್. ಮಕ್ಕಳನ್ನ ಬೆಳೆಸೋವಾಗ ಎಲ್ರಿಗೂ ನಮ್ಮ 100% ಕೊಡ್ತಿದ್ದೀವಿ ಅಂತ ಅನ್ಕೋತೀವಿ. ಆದರೆ ನಾನದನ್ನು ಮಾಡಿದ್ನೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಮಾತಾಡೋ ಮೂಡಲಿಲ್ಲ ಅಂತ ಕ್ಲಿಯರಾಗಿ ಕಾಣಿಸ್ತಿದೆ. ನಾನು ಬರ್ತೀನಿ. ಸರ್ ಒಂದು ನಿಮಿಷ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀರಾ ಸರ್? ಕೇಳಿ. ನೀವೀ ಎಂಗೇಜ್ಮೆಂಟ್ಗೆ ಮನ್ಸಾರೆ ಒಪ್ಕೊಂಡಿದ್ದೀರಾ ಸರ್? ಸರ್ ಇಲ್ಲಿ ನೋಡಿ. ಅದು ನನ್ನ ಕಣ್ಣು ನೋಡ್ಕೊಂಡು ಹೇಳಿ ಸರ್. ಕಣ್ಣು ನೋಡ್ಕೊಂಡು ಹೇಳಿ ಸರ್. ನೀವು ಮನ್ಸಾರೆ ಒಪ್ಕೊಂಡಿದ್ದೀರಾ? ಹೌದು, ಒಪ್ಕೊಂಡಿದ್ದೀನಿ. ಯವ್ವ ಅಳ್ಬ್ಯಾಡಿ ಕಣ್ರವ. ನಿಮ್ಮ ಮಗ ನಿಮ್ಮನ್ನ ಸಂದಾಗ ಅರ್ಥ ಮಾಡ್ಕೊಂಡವ್ರೆ. ಸಾನೇ ದೊಡ್ಡ ಮನಸ್ಸು ಅವ್ರದ್ದು. ಚಿನ್ನದಂತ ಹುಡ್ಗ, ನೀವು ನೊಂದ್ಕೋಬೇಡ್ರವ. ಯವ್ವ ಸರ್, ಈಗಲಾದರೂ ತಿಟ್ಟ ಹೇಳಿ ಸರ್. ಹೇಳದ್ನಲ್ಲ, ನಾನು ಹೇಳಿದ್ದು ನಿಜಾನೇ. ನಿಂಗಿ ಸರಿ ಸರ್, ನಿಮ್ಮ ಮನ್ಸಲ್ಲಿರೋದನ್ನ ತಿಳ್ಕೊಂಡು ಸ್ಯಾನೆ ಖುಷಿ ಆಯ್ತು. ಒಳ್ಳೇದಾಗ್ಲಿ, ನಾವೇನ್ ಬರ್ತೀವಿ. ಏಟ್ ಕೇಳಿದ್ರು ಕೊನೆಗೆ ದಿಟ ಒಪ್ಕೊಂಡ್ರಲ್ಲ, ನೋಡ್ದ ಕಮಲಿ? ಹೌದು ಕೆಂಪಣ್ಣ. ಇಲ್ಲ ಅಂದ್ರೆ ಏನ್ ಹೇಳ್ತಿದ್ಯಾ ಕಮ್ಲಿ?
ನಾನ್ ರಿಷಿ ಸರ್ನ ನನ್ ಕಣ್ಗಳನ್ನ ನೋಡ್ಕೊಂಡು ಹೇಳಿ ಅಂತ ಯಾಕೆ ಕೇಳ್ದೆ ಗೊತ್ತಾ? ಅವ್ರು ಹೇಳ್ತಿರೋದು ದಿಟನಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ. ಮನ್ಸೊಂದ್ ಕಡೆ ಬುದ್ಧಿ ಒಂದ್ ಕಡೆ ಅಂತ ಎಲ್ಡಾಡಿದ್ರುವೆ ಕಣ್ಗಳು ಯಾವತ್ತೂ ಸುಳ್ಳು ಹೇಳೋಕಿಲ್ಲ. ರಿಷಿ ಸರ್ ಕಣ್ಗಳು ನೋಡಿದಾಗ ಅವ್ರ ಮನ್ಸು ಮತ್ತೆ ಬುದ್ಧಿ ಬೇರೆನೆ ಹೇಳ್ತಿತ್ತು ಅನಿಸ್ತೈತೆ. ಕಮಲಿ ಅವರೇ, ನನ್ನ ನಿಮ್ಮ ಸಂಬಂಧ ಇನ್ನೂ ಕೇವಲ 24 ಗಂಟೆಗಳು ಮಾತ್ರ. ಆಮೇಲೆ ನಾನು ಯಾರು, ನೀವ್ಯಾರು? ಎಂಥ ಎಂಡಿಂಗ್ ಅಲ್ವಾ? ಸೋ ಸ್ಯಾಡ್. ಇದ್ರಲ್ಲಿ ಮಜಾ ಏನು ಅಂದರೆ, ಇದೇ ಎಂಡಿಂಗ್ ಅಂತ ನಾನು ನಿಮಗೆ ಹೇಳಲೇ ಇಲ್ಲ. ಸೊ ನಿಮಗೆ ಫೀಲೇ ಇಲ್ಲ. ಮೋಸ್ಟ್ ಅನ್ಲಕ್ಕಿ ಪರ್ಸನ್ ಅಂದರೆ ಅದು ನಾನೇ ಅನ್ಸುತ್ತೆ. ನಿಮ್ಮ ಕಣ್ಣಲ್ಲಿ ನೋಡಿ ಹೇಳಕ್ಕೆ ಹೇಳಿದ್ರಲ್ಲ, ನಾನು ಮನ್ಸಾರೆ ಒಪ್ಕೊಂಡ ಅಂತ. ಆಗ್ಲೂ ನಾನು ನಿಮ್ಮನ್ನ ಮನ್ಸಾರೆ ಒಪ್ಕೊಂಡಿನಿ ಅಂತಾನೆ ಹೇಳಬೇಕು ಅಂತಿತ್ತು. ಆದರೆ ತಕ್ಕಳಪ್ಪ. ಅಯ್ಯೋ, ನೀವ್ಯಾಕೆ ಬರಕ್ಕೆ ಹೋದ್ರಿ? ನಾನು ರೆಸ್ಟ್ ಮಾಡಕ್ಕೆ ಹೇಳಿದ್ನಲ್ಲ. ಇದೇನಪ್ಪ ನೀನು ಹೆಂಗಂತೀಯ? ನಮ್ಮೂರಾಗೆ ಆರೋಗ್ಯವಾಗಿರ್ಬೇಕು ಅಂದರೆ ಗದ್ದೆಲಿ ಕ್ಯಾಮೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಸಾಧ್ಯ ಆದರೆ ಪಕ್ಕದೂರಿಂದ ನೀರು ಬಿಂದಿಗೆನೂ ಒತ್ಕೊಂಬರ್ಬೇಕು. ನೀನೆಲ್ಲಿ ನೋಡಿದ್ರೆ ಸದಾ ಮನೆ ಕಳಿ ಅಂತೀಯಲ್ಲಪ್ಪ. ಈ ಚಿಕ್ಕ ಚಿಕ್ಕ ಕ್ಯಾಮೆನ ಮಾಡಿದವ್ರು ಹೆಂಗೆ ಹೇಳು? ಅದನ್ನೆಲ್ಲ ಮಾಡೋದಕ್ಕೆ ಕೆಲಸದವ್ರಿದ್ದಾರೆ. ಅಮ್ಮ, ನನ್ನ ಮನ್ಸಿಗೆ ಹತ್ರ ಆದವ್ರು ಒಬ್ರಿದ್ದಾರೆ. ನೀವು ಅವ್ರ ಥರನೇ ಮಾತಾಡ್ತೀರಾ. ಮನಸ್ಸಿಗೆ ಹತ್ರದವ್ರ? ಯಾರಪ್ಪ ಅದು?